ಡಾಕ್ಟರ್ ಪಾದೇಕಲ್ಲು ವಿಷ್ಣು ಭಟ್ಟರೊಂದಿಗೆ ಹಳಗನ್ನಡ ಕಾವ್ಯ ಶಾಸ್ತ್ರ ಅಧ್ಯಯನ ವಾಹಿನಿಯಲ್ಲಿ ಜನ್ನನ ಯಶೋಧರ ಚರಿತೆ ಉಪನ್ಯಾಸ ಮಾಲೆಯನ್ನು ಕೇಳುತ್ತಿದ್ದೀರಿ. ಶ್ರೀ ಗುರುಭ್ಯೋ ನಮಃ. ಜನ್ನನ ಯಶೋಧರ ಚರಿತೆಯ 4ನೆಯ ಅವತಾರದಲ್ಲಿ 74ನೆಯ ಪದ್ಯ ಈ ರೀತಿಯಲ್ಲಿದೆ. ಎಂದು ತಿರೋಹಿತೆಯಾದೊಡೆ ತಂದಿರಿಸಿದ ಜೀವರಾಶಿಯಂ ಬಿಡಿಸಿ ಜನಾನಂದನರಂ ತನ್ನನುಜಯ ನಂದನರಂ ಮಾರಿದತ್ತ ವಿಭು ಲಾಲಿಸಿದಂ. ವಿಂಗಡಿಸಿ ಓದೋಣ. ಎಂದು ತಿರೋಹಿತೆ ಆದೊಡೆ ತಂದು ಇರಿಸಿದ ಜೀವರಾಶಿಯಂ ಜೀವರಾಶಿಯಂ ಬಿಡಿಸಿ ಜನಾನಂದನರಂ ತನ್ನ ಅನುಜಯ ನಂದನರಂ ಮಾರಿದತ್ತ ವಿಭು ಲಾಲಿಸಿದಂ. ಎಂದು ತಿರೋಹಿತೆಯಾದೊಡೆ, ಎಂದು ಹೇಳಿ, ಏನನ್ನು ಹೇಳಿ? ಜೀವಜಾತದಿಂದ ಎನಗೆ ಬಲಿಯನಿತ್ತೊಡೆ ಮುನಿವೆಂ, ನನಗೆ ಜಲಗಂಧಸ್ರಜ ತಂಡೊಳ ಧೂಪ ದೀಪ ಚರುತಾಂಬೂಲ ವ್ರಜದಿಂ ಪೂಜಿಸುವುದು ಎಂಬುದಾಗಿ ಹೇಳಿ ಆ ಚಂಡಮಾರಿ ದೇವತೆ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ಲೋಚನಗೋಚರ ತನುವಾಗಿ ಬಂದು ಮಾತಾಡಿದಂತಹ ಆ ಚಂಡಮಾರಿ ದೇವತೆ ಹೀಗೆ ಹೇಳಿ ತಿರೋಹಿತೆಯಾದೊಡೆ ಅಂತರ್ಧಾನವಾಗುವುದೆಂಬುದಾಗಿ ಹೇಳ್ತಾರೆ. ತಿರೋಹಿತ ಅಂದ್ರೆ ಮರೆಯಾದಳು ಅಂತ ಅರ್ಥ. ಹೋದಳು ಅಂತ. ತಿರೋಹಿತೆಯಾದಳು, ಮರೆಯಾದಳು, ಮಾಯವಾದಳು ಎಂಬ ಅರ್ಥ. ತಿರೋಹಿತೆ ಸ್ತ್ರೀಲಿಂಗ. ಮಾಯವಾದವಳಾದಳು ಅಂದ್ರೆ ಒಮ್ಮೆ ಮಾತ್ರ, ಇಷ್ಟು ಹೇಳುವುದಕ್ಕೆ ಮಾತ್ರ ಅವಳು ಲೋಚನಗೋಚರಳಾಗಿ, ಅಕ್ಷಿಗೋಚರಳಾಗಿ ಬಂದಂತಹದ್ದು. ಎಂದು ತಿರೋಹಿತೆಯಾದ, ಹೀಗೆ ಹೇಳಿ ತಿರೋಹಿತೆ ಆದೊಡೆ, ಆದಾಗ, ಆಗಲು ಎಂಬರ್ಥ. ಆದೊಡೆ ತಂದಿರಿಸಿದ ಜೀವರಾಶಿಯಂ ಬಿಡಿಸಿ, ಅಲ್ಲಿ ಬಲಿಗಾಗಿ ತಂದಿರಿಸಿದಂತಹ ಜೀವರಾಶಿ, ಅನೇಕ ಜೀವಿಗಳು, ಅನೇಕ ಪ್ರಾಣಿಗಳು ಬಲಿಗಾಗಿ ಅವನ್ನು ತರಲಾಗಿದೆ. ಅವನು ತಂದಿರಿಸಿದ್ದಾನೆ. ಈತನೇ ಇರಿಸಿದ್ದು ಅಂತಲ್ಲ, ಈತನ ಆಜ್ಞೆಯ ಪ್ರಕಾರ ಬಂದಿವೆ, ಅಥವಾ ಸಮರ್ಪಣೆ ಮಾಡುವುದಕ್ಕಾಗಿ, ಬಲಿ ಮಾಡುವುದಕ್ಕಾಗಿ ಜಾತ್ರೆಗೆ ಸೇರಿದವರೆಲ್ಲ ಬಂದಿದ್ದಾರೆ. ತಂದಿರಿಸಿದ ಜೀವರಾಶಿಯಂ, ವಿವಿಧ ಪ್ರಾಣಿಗಳ ಆ ಸಮೂಹವನ್ನು, ರಾಶಿ ಅಂದ್ರೆ ಸಮೂಹ ಎಂಬ ಅರ್ಥವು ಬರ್ತದೆ. ಜೀವರಾಶಿಯಂ ಬಿಡಿಸಿ ಎಲ್ಲವನ್ನು ಮುಕ್ತರನ್ನಾಗಿ ಮಾಡ್ತಾನಂತೆ. ಯಾರು? ರಾಜ. ಬೇಡ, ಇನ್ನು ಈ ತರದ ಬಲಿಯನ್ನು ನೀಡಬೇಡಿ, ದೇವಿಗೆ ಅದು ಅಪೇಕ್ಷೆ ಇಲ್ಲ. ಮಾತ್ರವಲ್ಲ, ಈ ತರದ ಬಲಿಯನ್ನು ಕೊಟ್ಟದ್ದರಿಂದ ಆಕೆ ಮುನಿಯುತ್ತಾಳೆ. ಆದ್ದರಿಂದ ನಾವು ಈಗಿನಿಂದಲೇ ನಾವು ಅಹಿಂಸಾ ವ್ರತವನ್ನು ಸ್ವೀಕಾರ ಮಾಡ್ತೇವೆ ಎಂಬುದಾಗಿ ಆತ ಹೇಳ್ತಾ ಇದ್ದಾನೆ. ಜೀವರಾಶಿಯಂ ಬಿಡಿಸಿ ಜನಾನಂದನರಂ ತನ್ನನುಜಯ ನಂದನರಂ. ಇಲ್ಲಿ ಆತನಿಗೆ ಗೊತ್ತಾದಂತಹ ಒಂದು ವಿಷಯ ಅಂದರೆ, ಈ ಇಬ್ಬರು ಮಕ್ಕಳು, ಬಲಿಗಾಗಿ ತರಲ್ಪಟ್ಟಂತಹ ಅಭಯರುಚಿ ಅಭಯಮತಿ ಎಂಬ ಈ ಇಬ್ಬರು, ಹುಡುಗ ಮತ್ತು ಹುಡುಗಿ, ಇವರು ತನ್ನ ತಂಗಿಯ ಮಕ್ಕಳು ಎಂಬುದು ಆತನಿಗೆ ಗೊತ್ತಾಗ್ತದೆ ಈ ಕಥೆಯಿಂದಾಗಿ. ಅಷ್ಟರವರೆಗೆ ಆತನಿಗೆ ಗುರುತೂ ಇರಲಿಲ್ಲ, ಗೊತ್ತಾಗಿರ್ಲೂ ಇಲ್ಲ. ಈಗ ಗೊತ್ತಾಯಿತು. ಈ ಕುಸುಮಾವಳಿ ಎಂಬಾಕೆ, ಯಶೋಮತಿಯ ಪತ್ನಿಯಾದ ಕುಸುಮಾವಳಿ ಈತನ ತಂಗಿ, ಮಾರಿದತ್ತನ ತಂಗಿ, ತನ್ನ ತಂಗಿಯ ಮಕ್ಕಳೇ ಇವರು ಎಂಬುದು ಆತನಿಗೆ ಗೊತ್ತಾಗ್ತದೆ. ಎಂದು ತಿರೋಹಿತೆಯಾದೊಡೆ ತಂದಿರಿಸಿದ ಜೀವರಾಶಿಯಂ ಬಿಡಿಸಿ ಜನಾನಂದನರಂ ತನ್ನನುಜಯ ನಂದನರಂ. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾನೆ. ಜನಾನಂದಕರವಾದಂತಹ ಸ್ವರೂಪವುಳ್ಳವರು, ಜನಕ್ಕೆ, ಜನಸಮೂಹಕ್ಕೆ ಆನಂದವನ್ನು ಉಂಟು ಮಾಡುವಂಥವರು ಜನಾನಂದನರ್. ಆನಂದವನ್ನು ಉಂಟು ಮಾಡುವವನು ಆನಂದನ. ಆದ್ದರಿಂದ ಜನಾನಂದನರು ಅಂದ್ರೆ ಈ ಇಬ್ಬರು, ಅಂದ್ರೆ ಎಲ್ಲ ಜನಕ್ಕೂ ಒಳಿತನ್ನುಂಟು ಮಾಡುವಂಥವರು, ಆ ಮೂಲಕ ಸಂತೋಷವನ್ನು ಹುಟ್ಟಿಸಿದವರು ಎಂಬರ್ಥ. ಮತ್ತು ಎಲ್ಲ ಜನರಿಗೂ ಚಂಡಮಾರಿ ದೇವತೆ ಅವರು ಪೂಜೆ ಮಾಡ್ತಾ ಇದ್ದಂತಹ ಚಂಡಮಾರಿ ದೇವತೆ ಪ್ರತ್ಯಕ್ಷವಾದಳು. ಆಕೆ ಪ್ರತ್ಯಕ್ಷವಾಗುವ ಹಾಗೆ ಮಾಡಿದವರು ಯಾರು?
ಇವು ಈ ಅಭಯರುಚಿ. ಆದ್ದರಿಂದ ಅಭಯರುಚಿ ಜನಾನಂದನ, ಅಭಯರುಚಿಯು ಅಭಯಮತಿಯು ಇಬ್ಬರು ಕೂಡ ಜನಾನಂದನರು, ಜನರಿಗೆ ಆನಂದವನ್ನು ಉಂಟು ಮಾಡುವಂಥವರು, ಸಮಸ್ತ ಲೋಕಕ್ಕೆ ಸಂತೋಷವನ್ನು ಉಂಟು ಮಾಡಿದವರು ಜನಾನಂದನರು. ಜನಾನಂದನರಂ ತನ್ನ ಅನುಜಯನಂದನರಂ, ತನ್ನ ಅನುಜೆ, ಅನುಜ ಅನುಸರಿಸಿ ಜನಿಸಿದವನು, ಅನುಜೆ ಅನುಸರಿಸಿ ಜನಿಸಿದವಳು, ತಂಗಿ ಎಂಬರ್ಥ. ತನ್ನ ಅನುಜೆಯ ನಂದನರಂ, ತಂಗಿಯ ಮಕ್ಕಳು, ನಂದನ. ನಂದನ ಅಂದರೂ ಸಂತೋಷವನ್ನು ಉಂಟು ಮಾಡುವವನು ಅಂತಲೇ ಅರ್ಥ. ಪುತ್ರೋತ್ಸವ ಎಂಬುದು ಬಹಳ ಸಂತೋಷಕರವಾದಂತಹ ವಿಷಯ, ಪುತ್ರ ಜನನ. ಹಾಗೆ ಪುತ್ರ ಸಂತೋಷವನ್ನು ಉಂಟು ಮಾಡಿದವನು ನಂದನ. ಹಾಗೆ ನಂದನರಂ, ಅನುಜಯ ನಂದನರಂ, ಅನುಜಯ ಮಕ್ಕಳನ್ನು ಅಂತ ಹೇಳಿ. ಇಲ್ಲಿ ನಂದನ ಅಂದ್ರೆ ಪುಲ್ಲಿಂಗ, ಹಾಗಾದ್ರೆ ಅಲ್ಲಿ ಮಗಳು ಕೂಡ ಇದ್ದಾಳಲ್ಲ, ನಂದನ ಅಂದ್ರೆ ಮಗ. ನಂದನರಂ ಅಂತ ಹೇಳಿದ್ರೆ ಇಲ್ಲಿ ಇಬ್ಬರು ಹುಡುಗರಿಲ್ವಲ್ಲ ಅಂತ ಹೇಳಿದ್ರೆ, ಬಹುವಚನದಲ್ಲಿ ಮಕ್ಕಳು ಎಂಬ ಅರ್ಥದಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಎರಡು ಒಟ್ಟಾಗಿ ಆಗುವಂತಹದ್ದು ಉಂಟು ಎಂಬುದನ್ನು ನಾವು ಗಮನಿಸಬೇಕು. ತನ್ನ ಅನುಜಯ ನಂದನರಂ. ಈಗ ಪಿತೃಗಳು ಅಂತ ಹೇಳಿದ್ರೆ ಅಲ್ಲಿ ಮಾತೆ ಮತ್ತೆ ಪಿತೃ ಎಲ್ಲರೂ ಸೇರಿದವರೇ ಆಗ್ತಾರೆ. ಪಿತೃಲೋಕ ಅಂತ ಹೇಳಿದ್ರೆ ಅಲ್ಲಿ ತಂದೆಯರು ಮಾತ್ರ ಇರುವಂತಹದ್ದು, ಪುರುಷರದ್ದು ಅಂತ ಅಲ್ಲ, ಅಲ್ಲಿ ಸ್ತ್ರೀಯರು ಇದ್ದಾರೆ, ಸ್ತ್ರೀಯರ ಹಿರಿಯರು ಇದ್ದಾರೆ, ಪಿತೃ. ಹಾಗೆ ಇಲ್ಲಿಯೂ ಹಾಗೆ ನಂದನರು ಅಂತ ಹೇಳಿದ್ರೆ ಅನುಜಯ ಮಕ್ಕಳು ಎಂಬ ಅರ್ಥ. ಹಾಗೆ ತನ್ನ ಅನುಜಯ ನಂದನರಂ ಮಾರಿದತ್ತ ವಿಭು, ಮಾರಿದತ್ತ ಎಂಬ ಈ ರಾಜ, ವಿಭು ಅಂದ್ರೆ ಪ್ರಭು, ವಿಭು ಒಂದೇ ಸುಮಾರು, ವಿಭು ಲಾಲಿಸಿದಂ, ಆತ ಅವರನ್ನು ಲಾಲನೆ ಮಾಡ್ತಾನೆ ಅಂದ್ರೆ ಮುದ್ದಾಡ್ತಾನೆ ಅಂತ ಅರ್ಥ. ಆತನಿಗೆ ಈ ಎಲ್ಲ ಕಥೆ, ಇವರ ಜನ್ಮ ಜನ್ಮಾಂತರದ ಕಥೆಯೆಲ್ಲವೂ ಪೂರ್ತಿ ಮನಸ್ಸಿನೊಳಗೆ ಬಂದಿದೆ. ಈ ಮಕ್ಕಳು ತನ್ನ ತಂಗಿಯ ಮಕ್ಕಳು ಎಂಬುದು ಗೊತ್ತಾಗಿದೆ, ಇವರು ಲೋಕಕ್ಕೆ ಆನಂದವನ್ನು ಉಂಟು ಮಾಡುವಂಥವರು ಎಂಬುದು ಗೊತ್ತಾಗಿದೆ. ಆಮೇಲೆ ಹಿಂಸೆ ಎಂಬುದು ಎಂಥ ಘೋರ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗ್ತದೆ ಜೀವಿಗಳನ್ನು ಎಂಬುದು ಗೊತ್ತಾಗಿದೆ. ಆದ್ದರಿಂದ ಈತ ಅಹಿಂಸಾ ತತ್ವವನ್ನು ಆವಾಗಲೇ ಆತ ಅನುಸರಿಸಲು ನಿಶ್ಚಯ ಮಾಡಿದ್ದಾನೆ. ಅಲ್ಲಿ ಚಂಡಮಾರಿ ದೇವಿಯ ಆಜ್ಞೆಯೂ ಆಗಿದೆ, ಹಿಂಸೆ ಮಾಡಿದರೆ ನಾನು ಕೋಪಗೊಳ್ಳುತ್ತೇನೆ ಎಂಬುದಾಗಿ. ಹಾಗೆ ಜನಾನಂದನರು ತನ್ನ ಅನುಜಯನಂದನರು ಆದ ಆ ಇಬ್ಬರನ್ನು ಮಾರಿದತ್ತ ಎಂಬ ಆ ಪ್ರಭು ಅಥವಾ ಮಾರಿದತ್ತ ಎಂಬ ರಾಜ ಲಾಲಿಸಿದಂ, ಪ್ರೀತಿಯಿಂದ ಮುದ್ದಾಡಿದ್ದಾನಂತೆ, ಅವರನ್ನು ತನ್ನವರನ್ನಾಗಿ ಸ್ವೀಕರಿಸಿದ್ದಾನೆ. ಈ ಕಥೆ ಕೇಳುವ ಮೊದಲು ಆತನಿಗಿದ್ದದ್ದು ಇವರನ್ನು ಬಲಿ ಕೊಡುವಂತಹ ಒಂದು ಉದ್ದೇಶ ಮಾತ್ರ. ತನ್ನ ತಂಗಿಯ ಮಕ್ಕಳು ಎಂಬುದು ಕೂಡ ಗೊತ್ತಿಲ್ಲ, ಯಾರೆಂಬುದು ಗೊತ್ತಿಲ್ಲ, ಅಲ್ಲಿ ಎರಡು ಬಲಿ ಆಗಬೇಕು. ಹಾಗೆ ಬಲಿಗಾಗಿ ಮಾಡಿದ್ದಾರೆ, ಅಲ್ಲಿ ಎಲ್ಲ ವ್ಯವಸ್ಥೆ ಆಗಿದೆ. ಆಗ ಈತ ಕಥೆಯನ್ನು ಹೇಳಿ ತಮ್ಮ ಸಂಕಲ್ಪ ಹಿಂಸೆಯಿಂದಾಗಿ ಏನೇನಾಯಿತು ಎಂಬುದನ್ನೆಲ್ಲ ಹೇಳಿ ಈ ಇಡೀ ಪರಿಸ್ಥಿತಿಯನ್ನೇ ಬದಲಾಗುವ ಹಾಗೆ ಮಾಡಿದ್ದಾನೆ. ಅದರಿಂದಲೇ ಚಂಡಮಾರಿ ದೇವತೆ ಆತನನ್ನು ಆಚಾರ್ಯನೇ ನೀನು ಎಂಬುದಾಗಿ ಹೇಳಿದಂತಹದ್ದಾಗಿದೆ. ಅಂತೂ ಮಾರಿದತ್ತ ವಿಭು ಈಗ ಪೂರ್ತಿ ಪರಿವರ್ತಿತನಾದಂತಹ ವ್ಯಕ್ತಿಯಾಗಿದ್ದಾನೆ. ಹಿಂಸಾ ಲೋಕದಿಂದ ಅಹಿಂಸಾ ತತ್ವಕ್ಕೆ ಆತ ಬಂದಿದ್ದಾನೆ. ನಮಸ್ಕಾರ.